ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಟ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನಾನೊಂದು ಅರ್ಧ ಕಟ್ ಆಗೋಷ್ಟು ಪಾಲಕ್ ತೊಗೊಂಡು ನೀಟಾಗಿ ತೊಳಿತಾ ಇದ್ದೀನಿ ನೋಡಿ. ಸೊ ಇನ್ನೊಂದು ಕಡೆ ನಾನು ಸ್ವಲ್ಪ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ಪಾಲಕ್ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಆ ಒಂದು ಪಾಲಕ್ನ ನೀರಿನಲ್ಲಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಓಕೆನಾ? ಸೊ ಪಾಲಕ್ ಪನ್ನೀರ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಟ್ ಇದು ಸ್ವಲ್ಪ ಸೆಮಿ ಗ್ರೇವಿ ಅಂತಾನೆ ಹೇಳ್ಬೋದು. ನೀವು ಸೈಡ್ ಡಿಶ್ ಆಗು ಯೂಸ್ ಮಾಡಬಹುದು, ಅಥವಾ ಚಪಾತಿ, ದೋಸೆ ಇದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಕಾಂಬಿನೇಷನ್ ಕೂಡ ಆಗುತ್ತೆ ಫ್ರೆಂಡ್. ಓಕೆನಾ? ಸ್ವಲ್ಪ ಇದು ನೀರು ಚೆನ್ನಾಗಿ ಕುತ್ಕೊಳ್ಳಿ, ಯಾಕಂದರೆ ಈಗಿನ ಸೊಪ್ಪುಗಳು ಸ್ವಲ್ಪ ಒಂದು ರೀತಿಯಾದ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ಥರ ನಾವು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ, ಮತ್ತು ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿದ್ದು ಕೂಡ ಹೊಟ್ಟೋಗುತ್ತೆ ಫ್ರೆಂಡ್. ಓಕೆನಾ? ಸೊ ಈಗ ಪಾಲಕ್ನ ನಾವು ತಣ್ಣೀರಲ್ಲಿ ಹಾಕೊಳ್ಳೋಣ. ಓಕೆ. ಸೊ ಕೆಲವೊಬ್ಬರು ಐಸ್ ವಾಟರ್ ಕೂಡ ಹಾಕಿ ಇಡ್ತಾರೆ, ಬಟ್ ನನಗೇನು ಐಸ್ ವಾಟರ್ ಬೇಡ ಅಂದ್ಕೊಂಡು ನಾನು ಜಸ್ಟ್ ನಾರ್ಮಲ್ ಕೋಲ್ಡ್ ವಾಟ್ರಲ್ಲೇ ಇಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಗಾರ್ಲಿಕ್ ತೊಗೊಂಡಿದ್ದೀನಿ, ಒಂದು 2-3 ಚಿಲ್ಲಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಜಿಂಜರ್ ಹಾಕಿದ್ದೀನಿ. ಮತ್ತು ನಾವೇನು ಇಲ್ಲಿ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ ಪಾಲಕ್ನ, ಒಂದು ಅರ್ಧ ಕಟ್ ಪಾಲಕ್ನ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ಪನ್ನೀರ್ ತೊಗೊಂಡಿದ್ದೆನಲ್ಲ, ಆ ಪನ್ನೀರ್ನ ತುಪ್ಪದಲ್ಲಿ ಸ್ವಲ್ಪ ಹೀಗೆ ಕೈ ಆಡಿಸ್ತಾ ಇದ್ದೀನಿ ಫ್ರೆಂಡ್. ಓಕೆ. ತುಂಬ ಕಪ್ಪು ಆಗೋದೇನು ಬೇಡ ಅದು. ಸೊ ಸ್ವಲ್ಪ ಜಸ್ಟ್ ಗಟ್ಟಿ ಆಗಿರ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ತೆಗೆದಿಟ್ಟಿದ್ದೀನಿ ಫ್ರೆಂಡ್. ಓಕೆನಾ? ಸೊ ಅದೇ ತುಪ್ಪಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಲವಂಗ, ದೆನ್ ಚಕ್ಕೆ ಹಾಕಬೇಕು. ಲವಂಗ, ಚಕ್ಕೆ, ಜೀರಿಗೆ ಮತ್ತು ಸೋಂಪು. ಓಕೆ. ಬಟ್ ಸೋಂಪು ನಂಗೆ ಅಷ್ಟೊಂದು ಫುಡ್ಡಲ್ಲಿ ಇಷ್ಟ ಆಗೋದಿಲ್ಲ, ಬಟ್ ಆದರೂ ರೆಸಿಪಿಗೆ ಬೇಕಲ್ವ, ಹಾಗಾಗಿ ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ. ನೆಕ್ಸ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ದೊಡ್ಡದೊಂದು ಈರುಳ್ಳಿ, ಓಕೆನಾ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದಮೇಲೆ ಒಂದು ಟೊಮ್ಯಾಟೊ ಸಾಕಾಗ್ತದೆ, ಯಾಕಂದರೆ ತೊಗೊಂಡ್ರೆ ಅರ್ಧ ಕಟ್ ಪಾಲಕ್ ಅಲ್ವ, ಇದು ಬೇರೆ ಡ್ರೈ ಅಲ್ಲ, ತುಂಬ ಗ್ರೇವಿ ಏನು ಮಾಡ್ತಾ ಇಲ್ಲ ಹಾಗಾಗಿ. ಮತ್ತು ಇನ್ನೊಂದು ಕೂಡ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಆ ಒಂದು ಪಾಲಕ್ ಗ್ರೇವಿ ಮಿಕ್ಸ್ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ತುಂಬ ಈಸಿ ರೆಸಿಪಿ, ತುಂಬ ಬೇಗ ಆಗೋಗುತ್ತೆ, ಮತ್ತು ತುಂಬ ಇಷ್ಟ ಕೂಡ ಆಗುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಓಕೆನಾ? ಸೊ ಇಷ್ಟೆಲ್ಲ ಯೂಸಸ್ ಇದೆ, ಇಷ್ಟೆಲ್ಲ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಕೂಡ. ಓಕೆನಾ? ಸೊ ಇನ್ನೊಂದು ಕಡೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಫ್ರೆಂಡ್. ಓಕೆನಾ? ಸೊ ಒಂದು 2 ನಿಮಿಷ ಆದಮೇಲೆ ನಾವೇನು ಪನ್ನೀರ್ ಬಾಡಿಸ್ಕೊಟ್ಟಿರ್ತೀವಲ್ಲ ಆ ಪನ್ನೀರನ್ನ ಹಾಕ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ನಮ್ಮ ಪಾಲಕ್ ಪನ್ನೀರ್ ಡ್ರೈ ರೆಡಿ ಆಗ್ತಾ ಇದೆ. ಸೊ ಸ್ವಲ್ಪ ಅದನ್ನು ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ. ಇದನ್ನು ಸೈಡ್ ಡಿಶ್ ಆಗಿ ಅಂತೂ ತುಂಬ ಎಕ್ಸಲೆಂಟ್ ಕಾಂಬಿನೇಷನ್ ವಿತ್ ಅನ್ನ ರಸಂ. ಓಕೆನಾ? ಸೊ ನೋಡಿ ಫ್ರೆಂಡ್, ನಮ್ಮ ಒಂದು ಪಾಲಕ್ ಪನ್ನೀರ್ ಡ್ರೈ ರೆಡಿ ಟು ಸರ್ವ್. ಓಕೆನಾ? ತುಂಬ ಚೆನ್ನಾಗಿರುತ್ತೆ ನೋಡಿ, ಮನೇಲಿ ಟ್ರೈ ಮಾಡಿ. ಸೊ ನನಗೆ ಕಮೆಂಟ್ ಕೂಡ ಮಾಡಿ, ನೀವು ಮನೇಲಿ ಟ್ರೈ ಮಾಡಿದ್ರೆ ಜಸ್ಟ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ವಿಭಾರ ಕುಕಿಂಗ್. ಓಕೆನಾ ಫ್ರೆಂಡ್? ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ, ಮತ್ತು ಇದು ಹಾಗೆ ಡ್ರೈ ಆಗಿ ಇರೋದ್ರಿಂದ ಕೂಡ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಫ್ರೆಂಡ್. ಥ್ಯಾಂಕ್ ಯು.